ನಮಸ್ತೆ ಎಲ್ಲ ರೈತ ಬಾಂಧವರಿಗೆ. ಇವತ್ತು ನನ್ನ ಗ್ರಾಮವಾದಂಥ ಬಿಜಾಪುರ ಜಿಲ್ಲೆ ಬಸವನಗುಡಿ ತಾಲೂಕು ಕಲಬುರಗಿ ಗ್ರಾಮದಲ್ಲಿ ಇದ್ದೀನಿ. ತುಂಬ ಖುಷಿ ಆಗುತ್ತೆ. ಯಾಕಪ್ಪ ಅಂತಂದ್ರೆ ನಾವು ಹೊರಟಿರುವಂಥ ಒಂದು ದಾರಿ ಏನಪ್ಪ ಅಂತಂದ್ರೆ ಸಾವಯವವನ್ನು ಪ್ರತಿಯೊಬ್ಬ ರೈತರಿಗೆ ಏನಪ್ಪ ಅಂತಂದ್ರೆ ರೀಚ್ ಮಾಡ್ಬೇಕಂತ ಹೋಗ್ತಾ ಇದ್ವಿ. ತುಂಬ ಖುಷಿ ಆಗ್ತಾ ಇದೆ. ಯಾಕಪ್ಪ ಅಂತಂದ್ರೆ ಇವತ್ತು ನಮ್ಮೂರಲ್ಲಿ ಒಬ್ರು ರೈತರಿಗೆ ಏನಪ್ಪ ಅಂತಂದ್ರೆ ಕಬ್ಬಿಗೆ ಈ ಒಂದು ನಮ್ಮ ಹತ್ರ ಇರುವಂಥ ಮಲ್ಟಿಪ್ಲೇಯರ್ ಡಿಆರ್ ಬೂಮ್ ಆದ್ಮೇಲೆ ಏನಪ್ಪ ಅಂದ್ರೆ ಗ್ರೋಚ್ 98 ಈ ಮೂರನ್ನು ಏನಪ್ಪ ಅಂತಂದ್ರೆ ಮಿಕ್ಸ್ ಮಾಡಿ ಒಂದು 20 ಗುಂಟೆ ಏನಪ್ಪ ಅಂದ್ರೆ ಇರುವಂಥದ್ದು ಎಲ್ಲನ ಮಿಕ್ಸ್ ಮಾಡಿ ಏನಪ್ಪ ಅಂತಂದ್ರೆ ಗೊಬ್ಬರನ ಒಗ್ಸಿದ್ವಿ. ಅವರು ಅಂದಿದ್ರು ಇದು ಏನ್ ಮಾಡ್ತೀವಿ ಗೊತ್ತಿಲ್ಲ, ನೀನ್ ಕರೆಕ್ಟ್ ಆಗಿ ತಗೊಂಡ್ಬರ್ಬೇಕಂತ ರೈತರು ನಮಗೆ ಹೇಳಿದ್ರು. ನೋಡೋಣ ರೈತರು ಏನ್ ಅನಿಸ್ತಾ ಇದೆ, ಜಸ್ಟ್ ಬರೀ 8 ದಿನದಲ್ಲಿ ಅವ್ರು ಏನ್ ಅನಿಸ್ತಾ ಇದೆ ಅಂತ ರೈತರು ತಮ್ಮ ಹೆಸರು, ಅವ್ರ ಊರು ಮತ್ತೆ ಇದ್ರ ಬಗ್ಗೆ ಏನಪ್ಪ ಅಂದ್ರೆ ಹೇಳ್ತಾರೆ. ಕೇಳೋಣ, ಮಾತಾಡ. ನಾನು ಬಂದು ಕಲಬುರಗಿ ಬಸವನಗುಡಿ ತಾಲೂಕು ಕಲಬುರಗಿ ಗ್ರಾಮ ಉಮೇಶ್ ಕುದ್ರಿ ಅಂತ ಹೇಳಿ. ನನ್ನ ಕಬ್ಬ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇನ್ನು ನಾನು ಅದನ್ನ ಕಟ್ಟರ್ ಹೊಡಿಸ್ಬೇಕನ್ನೋ ಪರಿಸ್ಥಿತಿ ಬಂದಿತ್ತು. ಆನಂದ ಪೂಜಾರಿ ಅಂತ ಹೇಳಿ ಅವ್ರು ಏನಾಯ್ತು, ಸಾವಯವ ಗೊಬ್ಬರ ಹಾಕಿ ಅದನ್ನ ನಾನು ಮೇಂಟೈನ್ ಮಾಡ್ತೀನಿ ತರ್ತೀನಿ, ನನ್ನ ಕಬ್ಬ ಹರಗಬೇಡ್ರಿ ಅಂತ ಹೇಳಿದ್ರು. ಅವ್ರು ಹೇಳಿದ ಪ್ರಕಾರ ನಾನು ಗ್ರೋಯಚ್ 98 ಭೂಮ ಮಲ್ಟಿಪ್ಲೇಯರ್ ಇವು 3 ಮಿಶ್ರಣ ಮಾಡಿ ಹಾಕಿದೆ. 8 ದಿನ ಆಯ್ತು ಟೋಟಲಿ, ಒಟ್ಟು 8 ದಿನದಲ್ಲಿ ಕಬ್ಬ ಈ ತರ ಬಂದಿದೆ. ನಮ್ದು ಮರಿ ಒಂದೊಂದು ಬಡ್ಡಿಗೆ 12, 13, 14 ಈ ತರ ಮರಿ ಬಿಟ್ಟಿದೆ. ಇವಾಗ ಅದು 4 ಕೊಟ್ಟು 5 ಬಟ್ಟಿದೆ. ನನ್ನ ಮಾತ್ರ ಸಮಾಧಾನ ಆಗಿದೆ. ಯಾಕಂದ್ರೆ ಚೆನ್ನಾಗಿದೆ. ಬಟ್ ಇದು ಕಬ್ಬು ಅನಿಸುವಂತತಿ ಇದು ಇನ್ನೂ ಒಂದು 15 ಡೇಸ್ ಮುಗಿದಿಂದ ಗೊತ್ತಾಗತ್ತೆ. ಆದ್ರೆ ಈಗ ರಿಸಲ್ಟ್ ಮಾತ್ರ 50% ಓಕೆ ನಮ್ಗೆ. ನಮಸ್ಕಾರ.